Hello students, welcome all of you to my English class. I am Neelange sir from Diamond High School, Kannada medium, Bhalki. Today I am going to start first unit poetry section. Poem number 1, Grandma Climbs a Tree. Please take this textbook in your hands and open page number 18. The title of this poem is given in a complete sentence. Grandma climbs a tree is a complete sentence. This poem is written by Ruskin Bond. ಇವತ್ತಿನ ಪದ್ಯ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಅಜ್ಜಿ ಮರ ಹತ್ತುತ್ತಾಳೆ. ವಾಕ್ಯದ ರೂಪದಲ್ಲಿ ಈ ಪದ್ಯಕ್ಕೆ ಟೈಟಲ್ ಅನ್ನು ಕೊಟ್ಟಿದ್ದಾರೆ. ಈ ಪದ್ಯ ಬರೆದಿರ್ತಕ್ಕಂತಹ ಕವಿ ರಸ್ಕಿನ್ ಬಾಂಡ್. ಯಾವಾಗ ನಾವು ಪದ್ಯದ ಬಗ್ಗೆ ಹೆಚ್ಚಿನ ಅನುಭವವನ್ನು, ತಿಳುವಳಿಕೆಯನ್ನು, ಅರ್ಥವನ್ನು ಪೂರ್ತಿಯಾಗಿ ತಿಳ್ಕೊಳ್ಬೇಕಾದ್ರೆ ನಾವು ಪ್ರಮುಖವಾಗಿ ಈ ಅಂಶಗಳನ್ನು ನೆನಪಿಡಲೇಬೇಕು. ಪದ್ಯ ಕಲಿತಾ ಇದ್ದಾಗ ಅಬೌಟ್ ದ ಪೋಯೆಟ್, ಕವಿಯ ಬಗ್ಗೆ ಸ್ವಲ್ಪದರಲ್ಲಿ ತಿಳ್ಕೊಳ್ಬೇಕು. ಪೇರ್ಸ್ ಆಫ್ ರೈಮಿಂಗ್ ವರ್ಡ್ಸ್, ಪದ್ಯದಲ್ಲಿ ರೈಮಿಂಗ್ ವರ್ಡ್ಸ್ಗಳ ಒಂದು ಜೋಡಿ ಪದಗಳನ್ನು ಕೊಟ್ಟಿರ್ತಾರ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಮೂರನೇ ಅಂಶ ಫಿಗರ್ಸ್ ಆಫ್ ಅ ಸ್ಪೀಚ್, ಅಂದರೆ ಅಲಂಕಾರ. ಪದ್ಯದಲ್ಲಿ ಕೆಲವೊಂದು ವಿಷಯಗಳನ್ನು ಒತ್ತಿ ಕೊಟ್ಟು ಹೇಳೋದಕ್ಕೆ ಕವಿ ಆ ವಾಕ್ಯಕ್ಕೆ ಒಂದು ಸ್ವಲ್ಪ ಅಲಂಕಾರಿಕ ರೂಪದಲ್ಲಿ ಕೊಟ್ಟಿರ್ತಾರ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ನಾಲ್ಕನೇ ಅಂಶ ಪದ್ಯದ ಸಮರಿ. ಎಲ್ಲಿಯವರೆಗೆ ನಾವು ಪದ್ಯದ ಅರ್ಥ ಸ್ಪಷ್ಟವಾಗಿ ತಿಳ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಸಮರಿ. ಒಂದು ವೇಳೆ ಪ್ರಶ್ನೆ ಪರೀಕ್ಷೆಯಲ್ಲಿ ಕೊಟ್ಟರೆ ಬರೀಲಿಕ್ಕೆ ಸ್ವಲ್ಪ ಅಡೆತಡೆ ಉಂಟಾಗಬಹುದು. ಆಮೇಲೆ ಕೋಟ್ ಫ್ರಮ್ ಮೆಮರಿ, ಪದ್ಯ ಇದೆ, ಅದನ್ನು ನಾವು ಕಂಠಸ್ಥ ಮಾಡಲೇಬೇಕು. ಪರೀಕ್ಷೆಯ ದೃಷ್ಟಿಯಿಂದ ಕಂಠಸ್ಥ ಮಾಡಿರ್ತಕ್ಕಂತಹ ಪದ್ಯ 4 ಅಂಕಕ್ಕೆ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರ. ಆಮೇಲೆ ಪದ್ಯದ ಸಮರಿ ತಿಳ್ಕೊಳ್ಬೇಕು, ಭಾವಾರ್ಥ ತಿಳ್ಕೊಳ್ಬೇಕು. ಅಂದರೆ ಆ ಪದ್ಯದಲ್ಲಿ ಬಂದಿರತಕ್ಕಂತಹ ನ್ಯೂ ವರ್ಡ್ಸ್ ಅದನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕು, ಕಲಿಬೇಕು. ಮೊದಲಿಗೆ ಅಬೌಟ್ ದ ಪೋಯೆಟ್. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಅವರು ಬರೆದಿರ್ತಕ್ಕಂತಹ ಪದ್ಯ ಇದು. ಬ್ರಿಟಿಷ್ ಮೂಲದ ಭಾರತದ ಕವಿಗಳು. ಇವರು ರಸ್ಕಿನ್ ಬಾಂಡ್ was born on 19th May 1934. At present, the poet Ruskin Bond is 86 years old.
ಕವಿಯ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಬೇಕು ಅಂದ್ರೆ ರಸ್ಕಿನ್ ಬಾಂಡ್ ಅವರು 17ನೇ ವರ್ಷದಲ್ಲಿದ್ದಾಗಲೇ ತನ್ನ ಮೊದಲನೇ ಕೃತಿಯನ್ನ ರಚಿಸಿದ್ದು. ಆಮೇಲೆ ಮಕ್ಕಳಿಗಾಗಿ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವ್ರ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂದ್ರೆ ಇವರ ಬಾಲ್ಯ ಅಷ್ಟೊಂದು ಆನಂದದಲ್ಲಿ ಕಳೆದಿಲ್ಲ ಅಂತ ಅನಿಸುತ್ತೆ. ಇವರು 7 ವರ್ಷ 8 ವರ್ಷ ಆಗಿರ್ಬೋದು. ತಂದೆ ತಾಯಿಯ ವಿಚ್ಛೇದನ ಆಗುತ್ತೆ. ತಾಯಿ ಬೇರೆಯವ್ರ ಜೊತೆ ಲಗ್ನ ಮಾಡ್ಕೊಂಡು ತನ್ನ ಮಕ್ಕಳನ್ನ ಬಿಟ್ಟು ಬೇರೆ ಮನೆಯನ್ನು ಕಟ್ಕೊಂಡಿರ್ತಾರೆ. ಆಮೇಲೆ ರಸ್ಕಿನ್ ಬಾಂಡ್ ಅವರು ಸುಮಾರು 10 ವರ್ಷದವರು. ಆವಾಗ ತನ್ನ ತಂದೆಯನ್ನು ಕೂಡ ಕಳ್ಕೊಳ್ತಾರೆ. ರಸ್ಕಿನ್ ಬಾಂಡ್ ಲಾಸ್ಟ್ ಹಿಸ್ ಫಾದರ್ ಅಟ್ ಹಿಸ್ ಅರ್ಲಿ ಏಜ್. ಅವ್ರ ತಂದೆ ಬ್ರಿಟಿಷ್ ಮಿಲಿಟರಿಯಲ್ಲಿ ಇರ್ತಕ್ಕಂಥವರು. ಕಲ್ಕತ್ತಾದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾಗಲೇ ಅವರ ಮೃತ್ಯು ಆಗಿರುತ್ತೆ. ಆಮೇಲೆ ರಸ್ಕಿನ್ ಬಾಂಡ್ 10ನೇ ವರ್ಷ ವಯಸ್ಸಿಗೆ ತಾಯಿ ಹತ್ತಿರ ಬಂದು ಉಳ್ಕೊಳ್ತಾರ. ಇವತ್ತು ಈ ಕವಿಗಳು ಮಸೂರಿ ಅಂತಕ್ಕಂತಹ ಭಾರತದ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಅವರು ವಾಸ ಆಗಿದ್ದಾರೆ. ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಕವಿಗಳು, ಲೇಖಕರು ಹಾಗೂ ಚಿತ್ರರಂಗ ಮತ್ತು ಟಿವಿ ಧಾರಾವಾಹಿಯಲ್ಲಿಯೂ ಕೂಡ ಇವರನ್ನು ನಾವು ಕಾಣ್ತೀವಿ. ಇವರು ನಟನೆ ಮಾಡಿರ್ತಕ್ಕಂತಹ ಹಿಂದಿ ಸಿನಿಮಾ ಸಾತ್ ಖೂನ್ ಮಾಫ್ ಅಂತೆ. ಆ ಸಿನಿಮಾದಲ್ಲಿ ಇವರನ್ನು ನಾವು ಕಾಣ್ತೀವಿ. ಇಂತಹ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ರಸ್ಕಿನ್ ಬಾಂಡ್ ಪದ್ಯ ಇದು. ಮೊದಲಿಗೆ ಪದ್ಯದ ಬಗ್ಗೆ ನಾವು ಹೆಚ್ಚಿನದನ್ನು ತಿಳ್ಕೊಳ್ಬೇಕು ಅಂದ್ರೆ ಪದ್ಯದಲ್ಲಿ ಸ್ಪೀಕರ್ ಯಾರು ಅದನ್ನು ನಾವು ಮೊದಲಿಗೆ ಅರ್ಥ ಮಾಡ್ತೀವಿ. ಈ ಪದ್ಯದಲ್ಲಿ ದ ಸ್ಪೀಕರ್ ರಸ್ಕಿನ್ ಬಾಂಡ್, ದ ಪೋಯೆಟ್ ರಸ್ಕಿನ್ ಬಾಂಡ್ ಈಸ್ ದ ಸ್ಪೀಕರ್ ಇನ್ ದ ಪೋಯೆಟ್. ಸ್ಪೀಕರ್ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ಕಾರಣ ಪದ್ಯದಲ್ಲಿ ಎಲ್ಲಿಯಾರುವ ಮೈ, ಐ, ಮೀ ಇಂತಹ ಪದಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ನಾವು ತಿಳ್ಕೊಳ್ಬೇಕು ಅಂದ್ರೆ ಈ ಪದ್ಯದಲ್ಲಿ ಸ್ಪೀಕರ್ ಯಾರು ಅನ್ನೋದನ್ನು ನಾವು ಮೊದಲೇನೆ ಅರ್ಥ ಮಾಡ್ಕೊಂಡಿರ್ಬೇಕು. ತಮ್ಮೆಲ್ಲರಿಗೂ ಗುರುತಾಗಿದೆ, ಈ ಪದ್ಯದಲ್ಲಿ ರಸ್ಕಿನ್ ಬಾಂಡ್ ಈಸ್ ದ ಸ್ಪೀಕರ್ ಅನ್ನೋದನ್ನು ನಾವು ನೆನಪಿಟ್ಟ. In this poem, the poet wrote about his own grandmother. ಸಹಜವಾಗಿ ಇಲ್ಲಿ ಗ್ರ್ಯಾಂಡ್ ಮಾ ಅಂದ್ರೆ ಗ್ರ್ಯಾಂಡ್ ಮದರ್ ಶಾರ್ಟ್ ಫಾರ್ಮ್ ಇದೆ. ಪ್ರೀತಿಯಿಂದ ನಾವು ಅಜ್ಜಿಯನ್ನ ಗ್ರ್ಯಾಂಡ್ ಮಾ ಅಂತ ಕರೀತೀವಿ. ಈ ಪದ್ಯದಲ್ಲಿ ಕವಿಗಳು ತನ್ನದೇ ಅಜ್ಜಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಸಹಜವಾಗಿ ನಾವೆಲ್ಲರೂ ನಮ್ಮ ಮನೆಯಲ್ಲಿನೂ ಅಜ್ಜಿ ಇದ್ದಾರೆ, ನಿಮ್ಮ ಮನೆಯಲ್ಲಿನೂ ಅಜ್ಜಿ ಇದ್ದಾರೆ. ಮತ್ತೆ ಕವಿಯ ಅಜ್ಜಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಈ ಪದ್ಯದ ಮೂಲಕ ತಿಳ್ಕೊಳ್ಳಬಹುದು. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ವಾಟ್ ಮೇಡ್ ದ ಪೋಯೆಟ್ ರಸ್ಕಿನ್ ಬಾಂಡ್ ಟು ರೈಟ್ ದ ಪೋಯಮ್ on its own grandmother?
ಸಹಜವಾಗಿ ನಮಗನಿಸುತ್ತೆ ಕವಿ ತನ್ನ ಅಜ್ಜಿ ಬಗ್ಗೆನೇ ಯಾಕೆ ಬರೆದಿದ್ದಾನೆ ಅದನ್ನು ನಾವು ಮೊದಲನೇ ಸಾಲಿನಿಂದಾನೇ ಗುರುತು ಮಾಡ್ಕೊಳ್ಬಹುದು. In the first line, the poet says that my grandmother was a genius. ಯಾಕೆ ತನ್ನ ಅಜ್ಜಿಯ ಬಗ್ಗೆನೇ ಕವಿ ಈ ಪದ್ಯದ ರಚನೆ ಮಾಡಿದ್ದಾನೆ ಅಂದ್ರೆ my grandmother was a genius. The poet says that his grandmother was a genius woman. Genius ಅಂದ್ರೆ ಇಲ್ಲಿ ನ್ಯೂ ವರ್ಡ್ಸ್ ಗಳನ್ನು ಕೊಟ್ಟಿದ್ದೀರಿ. ಜೀನಿಯಸ್ ಅಂದ್ರೆ ಅನ್ಯೂಸುವಲ್ ಎಬಿಲಿಟಿ, ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವಳು ಅಂತ. You would like to know why? The poet asked you, do you want to know? ತಿಳ್ಕೊಳ್ಬೇಕಾ ನಮಗೆ? ಅಜ್ಜಿ ಜೀನಿಯಸ್ ಆಗಿದ್ಲು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ರೆ ಬಿಕಾಸ್ she could climb trees. ನೋಡಿ, ಸಹಜವಾಗಿ ಅಜ್ಜಿ grandmothers usually walk slowly. They are always careful. But the poet's grandmother could climb trees. Genius ಆಗಿದ್ಲು, ಕಾರಣ ಮರಗಳನ್ನು ಹತ್ತುತ್ತಿದ್ದರು. ಅಜ್ಜಿಯ ಒಂದು ವಿಶೇಷ ಸಾಮರ್ಥ್ಯದ್ದು ಬಿಕಾಸ್ she could climb trees. ಕಾರಣ ಅವಳು ಮರಗಳನ್ನು ಹತ್ತುತ್ತಿದ್ದಳು. ಅದಕ್ಕಾಗಿ the poet calls his grandmother a genius woman. Spreading or high. There are two types of trees. ಎರಡು ಪ್ರಕಾರದ ಮರಗಳನ್ನು ನಾವು ಕಾಣ್ತೀವಿ. ಒಂದು ತೆಂಗಿನ ಮರ ಇದೆ, ಇನ್ನೊಂದು ಮಾವಿನ ಮರ ಇದೆ. ಮಾವಿನ ಮರ ಸ್ಪ್ರೆಡ್ಡಿಂಗ್ ಅಂದ್ರೆ ಅಗಲವಾಗಿ ಬೆಳೆದಿರ್ತಕ್ಕಂಥದ್ದು. ತೆಂಗಿನ ಮರ ಇದು ಹೈ, ಇದು ಉದ್ದ ಬೆಳೆದಿರ್ತಕ್ಕಂಥದ್ದು. The poet says that his grandmother could climb all type of trees. ಸ್ಪ್ರೆಡ್ಡಿಂಗ್ ಆಗಿರ್ಬೋದು, ಹೈ ಆಗಿರ್ಬೋದು, ಎಲ್ಲಾ ರೀತಿಯ ಮರಗಳನ್ನ ಕವಿಯ ಅಜ್ಜಿ ಹತ್ತುತ್ತಿದ್ದರು. ಅದಕ್ಕಾಗಿ the poet calls his grandmother a genius woman. She would be up there branches in a trees. ಇಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸಿ ವುಡ್ನೂ ಆಗುತ್ತೆ, ಸಿ ಹ್ಯಾಡನೂ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರೊನೌನ್ಸಿಯೇಷನ್ಗಳನ್ನು ಕೊಟ್ಟಿದ್ದಿದೆ. ಇದು ಸಿ ವುಡ್ ಆಗುತ್ತೆ, ಯು ವುಡ್ ಆಗುತ್ತೆ, ಇದು ಸಿ ವುಡ್ ಆಗುತ್ತೆ, ಇದು ಸಿ ಹ್ಯಾಡ್ ಆಗುತ್ತೆ. ಈ ವ್ಯತ್ಯಾಸ ನಾವು ತಿಳ್ಕೊಂಡಿರ್ಬೇಕು. ಇಲ್ಲಿ ಸಿ ವುಡ್ ಬಿ ಅನ್ಬೇಕಾಗುತ್ತೆ, ಇಲ್ಲಿ ಸಿ ಹ್ಯಾಡ್ ಅನ್ಬೇಕಾಗುತ್ತೆ. ಯಾಕೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ಇಲ್ಲಿ ಮುಂದೆ ಹ್ಯಾಡ್ ಬಂದಿದೆ ಅಂದ್ರೆ ಸಿ ವುಡ್ ಬಿ ಅನ್ನುತ್ತೆ, ಉಚ್ಚಾರ ಆಗುತ್ತೆ. ಸಿ ಹ್ಯಾಡ್ ಅನ್ನ ಉಚ್ಚಾರ ಆಗುತ್ತೆ. ಇಲ್ಲಿ ಸಿ
ವುಡ್ ಲಾಫ್ ಆಗುತ್ತೆ, ಇಲ್ಲಿ ಸಿ ವುಡ್ ಹ್ಯಾವ್ ಆಗುತ್ತೆ. ಈ ರೀತಿ ಶಾರ್ಟ್ ಫಾರ್ಮ್ನಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಉಚ್ಚಾರ ಮಾಡಲಿಕ್ಕೆ ಬರಬೇಕು. ಸಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್, ಆ ಗಿಡಗಳ ಟೊಂಗೆಗಳನ್ನು ಸಿ ವುಡ್ ಬಿ ಅಪ್, ಟೊಂಗೆಗಳ ಮೇಲೆ ಹೋಗ್ತಿದ್ದಳು. ಹೇಗೆ? ಇನ್ ಟ್ರೈಸ್. ಇನ್ ಟ್ರೈಸ್ ಅಂದರೆ ವೆರಿ ಫಾಸ್ಟ್, ಇನ್ ಟ್ರೈಸ್ ಅಂದರೆ ಕ್ವಿಕ್ಲಿ, ತ್ವರಿತವಾಗಿ. ಎಲ್ಲ ರೀತಿಯ ಗಿಡಗಳನ್ನು ಕವಿಯ ಅಜ್ಜಿ ಹೇಗೆ ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಕುಡ್ ಕ್ಲೈಮ್ ಟ್ರೀಸ್ ಲೈಕ್ ಅ ಮಂಕಿ, ಮಂಕಿಗಳ ಹಾಗೆ ಅವಳು ಅವಸರದಲ್ಲಿ ಮತ್ತೆ ತ್ವರಿತವಾಗಿ ಗಿಡಗಳನ್ನು ಹತ್ತುತ್ತಿದ್ದಳು. ಈ ಎಲ್ಲ ಕಾರಣಗಳಿಂದಾಗಿ ದ ಪೋಯಟ್ ಸೇಸ್ ದ್ಯಾಟ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ವುಮನ್ ಅಂತೆ. ಅಂಡ್ ಮೈಂಡ್ ಯು, ನೆನಪಿಡಿ, ಜೀನಿಯಸ್ ಆಗಿದ್ಲು, ನೆನಪಿಡಿ. ಲಾಸ್ಟ್ ಸಿ ಕ್ಲೈಮ್ಡ್ ಅ ಟ್ರೀ ಸಿ ವಾಸ್ 62. ಕೊನೆಯಲ್ಲಿ ಅವಳು ಮರ ಹತ್ತಿದಾಗ 62 ವರ್ಷ ವಯಸ್ಸಿನವಳಾಗಿದ್ದಳು. ಇದು ಒಂದು ಅದ್ಭುತ ಅಂತ ನಾವು ಹೇಳ್ಬೋದು. ಯೂಸ್ವಲಿ 62 ವರ್ಷ ಅಂದರೆ ಸಹಜವಾಗಿ ಗ್ರ್ಯಾಂಡ್ ಮದರ್ಸ್ ಅಟ್ ದ ಏಜ್ ಆಫ್ 62 they always be careful, they walk slowly holding a stick in their hands. But the poet's grandmother last time she climbed a tree at the age of 62. Ever since a childhood, 62ನೇ ವರ್ಷದ ವಯಸ್ಸಿದ್ದಾಗ ಕೊನೆಯ ಸಲ ಹತ್ತಿದ್ದು, ಆ ಮರ ಹತ್ತಕ್ಕಂಥದ್ದು ಬಾಲ್ಯದಿಂದಲೇ ಅವಳು ಪ್ರಾರಂಭ ಮಾಡಿದ್ದು. ಎವರ್ ಸಿನ್ಸ್ ಎ ಚೈಲ್ಡ್ಹುಡ್, ಬಾಲ್ಯದಿಂದಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಲಾಸ್ಟ್ ವೆನ್ ಸಿ ಕ್ಲೈಮ್ಡ್ ಅ ಟ್ರೀ ಸಿ ವಾಸ್ 62. ಕೊನೆಗೆ ಅವಳು ಮರವನ್ನು ಹತ್ತಿದಾಗ 62 ವರ್ಷ ವಯಸ್ಸಿನವಳಾಗಿದ್ಳು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಈ ವಾಕ್ಯ ತೋರಿಸ್ಕೊಡುತ್ತೆ ಗಿಡದ ಮೇಲೆ ಅವಳು ಎಷ್ಟು ಆನಂದ ಪಟ್ಕೊಳ್ತಿದ್ದಳೋ ಬೇರೆ ಎಲ್ಲಿನೂ ಅವಳಿಗೆ ಅಷ್ಟು ಆನಂದ ಸಿಗುತ್ತಾ ಇದ್ದಿದ್ದಿಲ್ಲ. ಅದು ಲಿಫ್ಟ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು. ಅಜ್ಜಿಗೆ ಮರದಲ್ಲಿ ಬದುಕೋದು, ಮರ ಹತ್ತೋದು, ಮರದ ಮೇಲೇನೆ ಉಳ್ಕೊಳ್ಳೋದು, ಇದು ಆನಂದ ಕೊಡ್ತಕ್ಕಂತಹ ವಿಷಯ. ಇಲ್ಲಿ ಇನ್ನೊಮ್ಮೆ ಸರಳವಾದ ಭಾಷೆಯಲ್ಲಿ ಈ ಒಂದು ಪ್ಯಾರಾಗ್ರಾಫ್ನ ಸಾರಾಂಶವನ್ನು ತಿಳ್ಕೊಳ್ಳೋಣ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ನಮ್ಮ ಅಜ್ಜಿ ಅಸಾಮಾನ್ಯ ಸ್ಫೂರ್ತಿಯನ್ನ, ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವಳು. ಯು ವುಡ್ ಲೈಕ್ ಟು ನೋ ವೈ? ಯಾಕೆ ತಿಳ್ಕೊಳ್ಬೇಕಾ ನಿಮಗೆ? ಬಿಕಾಸ್ ಸಿ ಕುಡ್ ಕ್ಲೈಂಬ್ ಟ್ರೀಸ್. ಜೀನಿಯಸ್ ಯಾಕೆ ಅಂದರೆ ಅವಳು ಮರಗಳನ್ನು ಹತ್ತುತ್ತಿದ್ದಳು. ಸ್ಪ್ರೆಡಿಂಗ್ ಆರ್ ಹೈ, ಪಸರಿಸಿದ್ದ ಮರ ಇರ್ಬೋದು, ಉದ್ದನೆಯ ಮರ ಇರ್ಬೋದು, ಎರಡೂ ರೀತಿಯ ಮರಗಳನ್ನು ಸಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್
ಇನ್ ಅ ಟ್ರೈಸ್. ಅತ್ಯಂತ ಅವಸರದಲ್ಲಿ ಆ ಗಿಡಗಳ ಮರಗಳ ಕಂಗೆಗಳನ್ನು ಅವಳು ಹತ್ತುತ್ತಿದ್ದಳು. ಅಂಡ್ ಮೈಂಡ್ ಯು, ಕವಿ ನಿಮ್ಮನ್ನ ಹೇಳಿದ್ದು ನೆನಪಿಡಿ, ವೆನ್ ಲಾಸ್ಟ್ ಸಿ ಕ್ಲೈಮ್ ದ ಟ್ರೀ ಸಿ ವಾಸ್ 62. 62 ವರ್ಷ ವಯಸ್ಸಿನವಳಾಗಿದ್ರು ಅವಳು ಕೊನೆಯ ಸಲ ಮರವನ್ನು ಹತ್ತಿದಾಗ, ಅಂದ್ರೆ ಕೊನೆಯ ಸಲ ಅವಳು ಮರ ಹತ್ತಿದಾಗ 62 ವರ್ಷ ವಯಸ್ಸಿನವಳು. ಎವರ್ ಸಿನ್ಸ್ ಅ ಚೈಲ್ಡ್ಹುಡ್, ಮರ ಹತ್ತತಕ್ಕಂತಹ ಒಂದು ಸಾಮರ್ಥ್ಯ ಬಾಲ್ಯದಿಂದಲೇ ಅವಳು ಹೊಂದಿದ್ಳು ಅಂತೆ. ಸಿ ಹ್ಯಾಡ್ ದಿಸ್ ಗಿಫ್ಟ್, ಮರ ಹತ್ತತಕ್ಕಂತಹ ಒಂದು ಆಶೀರ್ವಾದ ಅವಳು ಪಡ್ಕೊಂಡಿದ್ದು ಬಾಲ್ಯದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್, ಗಿಡದಲ್ಲಿ ಎಷ್ಟು ಅವಳಿಗೆ ಆನಂದ ಸಿಗ್ತಿತ್ತೋ ಲಿಫ್ಟ್ನಲ್ಲಿ ಬೇರೆ ಎಲ್ಲಿನೂ ಅಷ್ಟು ಆನಂದ ಸಿಗ್ತಾ ಇದ್ದಿದ್ದಿಲ್ಲ. ಅಂದ್ರೆ ಈ ಕೊನೆಯ ವಾಕ್ಯ ನಮ್ಮನ್ನು ಏನು ತೋರಿಸ್ಕೊಡುತ್ತೆ? ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಲವ್ಡ್ ದ ನೇಚರ್ ಅಂಡ್ ದ ಟ್ರೀಸ್ ವೆರಿ ಮಚ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ರೈಮಿಂಗ್ ವರ್ಡ್ಸ್ಗಳ ಬಗ್ಗೆ ಸ್ವಲ್ಪ ನೋಡಿ. ವೈ, ಹೈ, ಇವುಗಳ ಕೊನೆಯಲ್ಲಿ ಬರ್ತಕ್ಕಂಥ ಉಚ್ಚಾರ ಒಂದೇ ಇರೋದರಿಂದ ಇವೆರಡು ಜೋಡಿ ಪದಗಳು, ಇವೆರಡು ರೈಮಿಂಗ್ ವರ್ಡ್ಸ್ಗಳ ಜೋಡಿ ಅಂತ ನಾವು ತಿಳ್ಕೊಳ್ತೀವಿ. ಗಿಫ್ಟ್ ಆಮೇಲೆ ಲಿಫ್ಟ್, ಇವನು ಕೂಡ ರೈಮಿಂಗ್ ವರ್ಡ್ಸ್ ಜೋಡಿ ಅಂತೆ ನಾವು ತಿಳ್ಕೊಂಡಿರ್ತೀವಿ. ಕೊನೆಯಲ್ಲಿ ಗಿಫ್ಟ್ ಟ, ಲಿಫ್ಟ್ ಟ, ಹಾಗಾಗಿ ಇವೆರಡು ರೈಮಿಂಗ್ ವರ್ಡ್ಸ್ಗಳಿವೆ. ಮುಂದೆ ಮೊದಲನೇ ಸ್ಟಾಂಜಾ ನಿಮಗೆ ಅರ್ಥ ಆಗಿರಬೇಕು ಅಂತೆ ಅನಿಸುತ್ತೆ. ಲೆಟ್ಸ್ ಗೋ ಟು ದ ಸೆಕೆಂಡ್ ಸ್ಟಾಂಜಾ. ಅಂಡ್ ದೌ ಆಸ್ ಇಯರ್ಸ್ ವೆಂಟ್ ಬೈ ಶುಡ್ ಬಿ ಟೋಲ್ಡ್, ಆಸ್ ಡೇಸ್ ಮಂತ್ಸ್ ಇಯರ್ಸ್ ಪಾಸ್ಡ್ ಬೈ, ದಿನಗಳು ಉರುಳಿದ್ವು, ತಿಂಗಳು ವರ್ಷಗಳು ಉರುಳುತ್ತಾ ಹೋದಂತೆ she would be told. The well-wishers, the family members and the neighbors told the poet's grandmother. ವರ್ಷಗಳು ಉರುಳುತ್ತಾ ಇದ್ದಂತೆ, ಅವಳ ಆಯುಷ್ಯ ಹೆಚ್ಚಾದಂತೆ ಅವಳ ಶುಭಚಿಂತಕರು ಹಾಗೂ ಕುಟುಂಬದವರು ಅಜ್ಜಿಯನ್ನ ಹೇಳ್ತಾರೆ. ಏನಂತೆ? that climbing trees should stop when one grew old. ವೆಲ್ ವಿಷಯರ್ಸ್ ಅವಳನ್ನು ಹೇಳ್ತಾರ ಏನಂತೆ? ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್, ಮರ ಹತ್ತೋದನ್ನ ನಿಲ್ಲಿಸಬೇಕು ಅಂತೆ. ನೆರೆಹೊರೆಯವರು, ಕುಟುಂಬದವರು, ದ ವೆಲ್ ವಿಷರ್ಸ್ ಅಂಡ್ ದ ನೇಬರ್ಸ್ advised the poet's grandmother to stop climbing trees. ಯಾಕೆ ಮರ ಹತ್ತೋದನ್ನ ನಿಲ್ಲಿಸಬೇಕು? ಯಾಕೆ ಹೇಳ್ತಾರ? when one grew old, ಒಬ್ಬ ವ್ಯಕ್ತಿ ಬೆಳೆದು ದೊಡ್ಡವನಾದಂತೆ, ವಯಸ್ಸಾದಂತೆ ಇಂತಹ ಹುಡುಗಾಟಿಗೆ ಕೆಲಸ. ಕ್ಲೈಂಬಿಂಗ್ ಅ ಟ್ರೀ ಈಸ್ ಅ ಚೈಲ್ಡಿಶ್ ವರ್ಕ್. ಮರ ಹತ್ತೋದು ಇದು ಮಕ್ಕಳು ಮಾಡ್ತಕ್ಕಂತಹ ಕೆಲಸ. ಹಾಗಾಗಿ ಅಜ್ಜಿ, ಈ ವಯಸ್ಸಿನಲ್ಲಿ ನೀನು ಗಿಡಗಳನ್ನು ಹತ್ತೋದು ಬೇಡ, ಅದನ್ನ ನಿಲ್ಲಿಸುವಂತೆ ಜನ ಅವಳನ್ನ ಸಲಹೆ ಕೊಡ್ತಾರೆ. ಆದರೆ ಅಂಡ್ ದ್ಯಾಟ್ ಮುಂದುವರಿಸಿ ಮತ್ತೆ ಹೇಳ್ತಾರೆ, ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲ್ಲಿ. ವಯಸ್ಸಾದಂತೆ ನಾವು ಗ್ರೇಸ್ಫುಲ್ಲಿ ಆಗಿರಬೇಕು ಅಂತೆ. ವಯಸ್ಸಾದಂತೆ ನಾವು ಗೌರವಯುತ ಜೀವನ ಮಾಡಬೇಕು ಅಂತೆ. ದ ಪೀಪಲ್
ಅಡ್ವೈಸ್ಡ್ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್, ವಯಸ್ಸಾಗಿದೆ, ಗಿಡ ಹತ್ತೋದು ಬೇಡ, ಗೌರವದಿಂದ ನೀನು ಬದುಕಬೇಕು ಅಂತೆ ಜನ ಅವಳನ್ನು ಕೇಳ್ಕೊಳ್ತಾರೆ. ಆದರೆ ಅಜ್ಜಿಯ ಉತ್ತರ ಏನಿರುತ್ತೆ? ಸಿ ವುಡ್ ಲಾಫ್. ಆ ಮಾತನ್ನು ಕೇಳಿ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ವುಡ್ ಲಾಫ್. ಅವಳಿಗೆ ನಗೆ ಬರುತ್ತೆ, ನಗುತ್ತಳ. ಅಂಡ್ ಸೇ, ನಗುತ್ತಾ ನಗುತ್ತಾನೆ ಹೇಳ್ತಾಳ, ವೆಲ್, ಸರಿ ಮತ್ತೆ, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ಮರ ಹತ್ತೋದು ನಿಲ್ಲಿಸಲ್ಲ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ನಾನು ಅಗೌರವದಿಂದಾದರೂ ಬದುಕಲಿಕ್ಕೆ ಸಾಧ್ಯ, ಬದುಕ್ತೀನಿ. ಆದರೆ ಗಿಡ ಏರೋದನ್ನು ಮಾತ್ರ, ಮರ ಏರೋದನ್ನು ಮಾತ್ರ ನಾನು ನಿಲ್ಲಿಸಲ್ಲ. ಯಾಕೆ? ಐ ಕ್ಯಾನ್ ಡೂ ಇಟ್ ಬೆಟರ್. ಯಾಕೆ ನಿಲ್ಲಿಸಲ್ಲ? ಕಾರಣ, ಐ ಕ್ಯಾನ್ ಡೂ ಇಟ್ ಬೆಟರ್. ಮರಗಳನ್ನು ನಾನು ಹತ್ತತಕ್ಕಂತಹ ಕೆಲಸ ತುಂಬ ಚೆನ್ನಾಗಿ ಮಾಡಬಲ್ಲೆ. ಅದಕ್ಕೆ ನಾನು ಡಿಸ್ಗ್ರೇಸ್ಫುಲ್ಲಿ ಬದುಕಲಿಕ್ಕೆ ತಯಾರದಿನಿ, ಮರ ಹತ್ತದನ್ನು ನಿಲ್ಲಿಸಲಿಕ್ಕೆ ತಯಾರಿ ಇಲ್ಲ ಅಂತೆ ಕವಿಯ ಅಜ್ಜಿ ಕೊಟ್ಟಿರ್ತಕ್ಕಂತಹ ಸಲಹೆಗೆ ಉತ್ತರ ಕೊಟ್ಟಿದ್ದು. ಐಂಡ್ ಮತ್ತೇನಾಗುತ್ತೆ? ಅವಳ ಉತ್ತರ ಸಿಕ್ಕ ಮೇಲೆ, ಅವಳ ಉತ್ತರ ಕೊಟ್ಟ ಮೇಲೆ ಏನಾಗುತ್ತೆ? ವಿ ಹ್ಯಾವ್ ಟು ಅಗ್ರಿ. ಅಜ್ಜಿ ಹೇಳಿರ್ತಕ್ಕಂಥ ಮಾತನ್ನ ವಿ ಹ್ಯಾವ್ ಟು ಅಗ್ರಿ, ನಾವು ಒಪ್ಕೊಳ್ಳೇಬೇಕಾಯ್ತು. ಅವಳನ್ನ ಇನ್ನಷ್ಟು ಸಲಹೆ ಕೊಡೋದು, ಅವಳಿಗೆ ಇನ್ನಷ್ಟು ತಿಳಿ ಹೇಳೋದು ಬೇಡ. ಅವಳು ಹೇಳಿದ್ದನ್ನ ನಾವು ಒಪ್ಕೊಳ್ಳೇಬೇಕಾಯಿತು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ ಸಿ ಹ್ಯಾಡಂಟ್ ಬೀನ್ ಅಪ್. ಈ ಒಂದು ಎರಡನೇ ಸ್ಟಾಂಜ ಕೊನೆಯ ಸಾಲಿನ ಅರ್ಥ ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ಮೂರನೇ ಪ್ಯಾರಾಗ್ರಾಫದ ಮೊದಲನೇ ಸಾಲನ್ನ ನಾವು ಇದಕ್ಕೆ ಜೋಡಿಸ್ಕೊಂಡು ಓದಬೇಕು. ನೋಡಿ, ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ ಸಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್. ಅವ್ರ ಗಾರ್ಡನ್ ನಲ್ಲಿ ಎಷ್ಟು ಮರಗಳಿದ್ವೋ ಅಷ್ಟೆಲ್ಲ ಮರಗಳನ್ನ ಅವಳು ಹತ್ತಿ ಮುಗಿದಿದೆ. ಒಂದು ಮರನೂ ಕೂಡ ಅವಳು ಹತ್ತಲಿಲ್ಲ ಅಂತಕ್ಕಂಥ ಮರ ಇಡೀ ಆ ಗಾರ್ಡನ್ ನೊಳಗನೆ ಇಲ್ವೇ ಇಲ್ಲ. ಅಂದ್ರೆ ಅವಳು ಎಲ್ಲಾ ಮರಗಳನ್ನ, ಗಾರ್ಡನ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಮರಗಳನ್ನ ಹತ್ತಿದ್ಳು ಅನ್ನೋದು ಗುರುತಾಗುತ್ತೆ. ಇಲ್ಲಿ ನನ್ಗನಿಸುತ್ತೆ ಎರಡನೇ ಪ್ಯಾರಾಗ್ರಾಫ್ದ ಅರ್ಥನೂ ಕೂಡ ನಿಮಗೆ ಆಗಿರ್ಬೇಕು ಅಂತೆ, ಎರಡನೇ ಸ್ಟಾಂಜಾದ ಅರ್ಥನೂ ಕೂಡ ಆಗಿರ್ಬೇಕು. ಇನ್ನೊಮ್ಮೆ ಸರಳವಾಗಿ ತಿಳ್ಕೊಳ್ಳೋಣ. ಅಂಡ್ ದೌ, ಹೀಗಿದ್ದಾಗೆ, ಆಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಉರುಳುತ್ತಾ ಬಂದಂತೆ, ಶುಡ್ ಬಿ ಟೋಲ್ಡ್, ಅವಳು ಹೇಳಲ್ಪಟ್ಲು, ಜನ ಅವಳನ್ನು ಹೇಳಿದ್ರು, that climbing trees should stop, ಮರಗಳನ್ನು ಹತ್ತೋದು ನಿಲ್ಲಿಸಲೇಬೇಕು. when one grew old, ಯಾವಾಗೊಬ್ಬ ವ್ಯಕ್ತಿ ಬೆಳೆದು ದೊಡ್ಡವನಾಗ್ತನೋ ಮರಗಳನ್ನು ಹತ್ತೋದು ನಿಲ್ಲಿಸಲೇಬೇಕು. and that, ಮತ್ತೆ growing old should be gone about gracefully, ವಯಸ್ಸಾದಂತೆ, ನಾವು ಬೆಳೀತಾ ಇದ್ದಂತೆ ನಾವು ಜೀವನದೊಳಗೆ ಗೌರವಯುತವಾಗಿ ಬಾಳಬೇಕು ಅಂತೆ ಜನ ಸಲಹೆ ಕೊಟ್ಟಿದ್ದು. ಶಿ ವುಡ್ ಲಾಫ್, ಅವಳಿಗೆ ನಗೆ ಬರುತ್ತೆ. ಅಂಡ್ ಸೇ, ನಗುತ್ತಾ ನಗುತ್ತಾ ಹೇಳ್ತಾಳ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ, ಆಯ್ತು ಮತ್ತೆ ನಾನು ಅಗೌರವದಿಂದಾನೇ ಬದುಕ್ತೀನಿ, ಐ ಕ್ಯಾನ್ ಡೂ ಇಟ್ ಬೆಟರ್. ಕಾರಣ, ಮರ ಹತ್ತತಕ್ಕಂಥ ಕೆಲಸ ನಾನು ಚೆನ್ನಾಗಿ ಮಾಡಬಲ್ಲೆ. ಅಂಡ್ ವಿ ಹ್ಯಾವ್ ಟು ಅಗ್ರಿ, ಅವಳನ್ನ ಮಾತನ್ನು ನಾವು ಒಪ್ಕೊಳ್ಳೇಬೇಕಾಯಿತು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ ಸಿ ಹ್ಯಾಡಂಟ್ ಬೀನ್ ಅಪ್
at one time or another. ತೋಟದಲ್ಲಿರ್ತಕ್ಕಂತಹ ಎಲ್ಲ ಮರಗಳನ್ನು ಒಂದಿಲ್ಲೊಂದು ಸಲ ಅವಳು ಹತ್ತಿದ್ದೇ ಇದೆ. Now, let us go to third stanza. ಮೂರನೇ ಪ್ಯಾರಾಗ್ರಾಫ್ಗೆ, ಮೂರನೇ ಸ್ಟಾನ್ಜಾಕ್ಕೆ ಹೋಗೋಣ. Having learned to climb from a loving brother. ಮರ ಹತ್ತತಕ್ಕಂತಹ ಕೆಲಸ, ಮರ ಹತ್ತತಕ್ಕಂತಹ ಒಂದು ನಿಪುಣತೆ ಯಾರಿಂದ ಕಲ್ಕೊಂಡ್ಳು? ಅದಕ್ಕೆ ಉತ್ತರ ಇದೆ, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್. ಅಜ್ಜಿ ತನ್ನ ಪ್ರೀತಿಯ ಸಹೋದರನಿಂದ ಈ ಮರ ಹತ್ತತಕ್ಕಂತಹ ಕಲೆ, ದ ಆರ್ಟ್ ಆಫ್ ಕ್ಲೈಂಬಿಂಗ್ ಟ್ರೀ, ದ ಸ್ಕಿಲ್ ಆಫ್ ಕ್ಲೈಂಬಿಂಗ್ ಟ್ರೀ ಕಲ್ಕೊಂಡಿದ್ದು ಯಾರಿಂದ? ಫ್ರಮ್ ಹರ್ ಲವಿಂಗ್ ಬ್ರದರ್, ತನ್ನ ಪ್ರೀತಿಯ ಸಹೋದರನಿಂದ. ವೆನ್ ಶಿ ವಾಸ್ ಅ 6, ಈ ಒಂದು ಸಾಮರ್ಥ್ಯ ಅವಳು ಯಾವಾಗ ಪಡ್ಕೊಂಡಿದ್ರು? ಗಿಡ ಹತ್ತೋ ಕೆಲಸ, ಮರ ಹತ್ತೋ ಒಂದು ನಿಪುಣತೆಯನ್ನ ಯಾವಾಗ ಕಲ್ಕೊಂಡಿದ್ರು? ಅವಾಗ ಅಟ್ ದ ಏಜ್ ಆಫ್ 6, ವೆನ್ ಪೋಯಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಜಸ್ಟ್ 6 years old, she learned climbing trees from her loving brother. 6 ವರ್ಷದವಳಿದ್ದಾಗಲೇ ಮರ ಹತ್ತತಕ್ಕಂತಹ ಕಲೆ ತನ್ನ ಪ್ರೀತಿಯ ಸಹೋದರನಿಂದ ಕಲ್ಕೊಂಡಿದ್ಳು. ಬಟ್ ಕಲ್ಕೊಂಡಿದ್ಳು, ಚೆನ್ನಾಗಿ ಕಲ್ಕೊಂಡಿದ್ಳು, ಎಲ್ಲಾ ಮರಗಳನ್ನು ಹತ್ತಿದ್ಳು. ಬಟ್ ಆದ್ರೆ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಮರ ಹತ್ತೋದು ಎಲ್ಲರಿಗೂ ಭಯ ಹುಟ್ಟಿಸ್ತಾ ಇತ್ತು. ಎಲ್ಲರಿಗೂ ಅಂದ್ರೆ ಯಾರಿಗೆ? ದ ಫ್ಯಾಮಿಲಿ ಮೆಂಬರ್ಸ್, ದ ನೇಬರ್ಸ್, ವೆಲ್ ವಿಷರ್ಸ್, ಅವರೆಲ್ಲರೂ ಭಯ ಪಡ್ತಾ ಇದ್ರು. ಯಾಕೆ ಭಯ? ಕಾರಣ ಇದೆ. ಭಯ ಪಟ್ಕೊಳ್ಳಿಕ್ಕೆ ಕಾರಣ that one day she would have a terrible fall. ಒಂದಿಲ್ಲ ಒಂದು ದಿವಸ ಅವಳು ಮರದಿಂದ ಕೆಳಗೆ ಬಿದ್ದು ಬಿಡ್ತಾಳ ಅನ್ನೋ ಭಯ ಎಲ್ಲರಿಗೂ ಆಯಿತು. ಇನ್ನು ಬಿದ್ದು ಬಿಡ್ತಾಳ ಅನ್ನೋ ಭಯ ಎಲ್ಲರಲ್ಲಿ ಇರೋದ್ರಿಂದ ಏನ್ ಮಾಡಿದ್ರು? ಅವರೆಲ್ಲ ಸಲಹೆ ಕೊಟ್ಟರು, ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ಅಂತೆ, ಮರ ಹತ್ತೋದನ್ನ ನಿಲ್ಲಿಸಲೇಬೇಕು ಅಂತೆ ಸಲಹೆಯನ್ನು ಕೊಟ್ಟಿದ್ರು. ಸಲಹೆ ಕೊಡೋದ್ರ ಹಿಂದೆ ಕಾರಣ ಒಂದೇ, ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೇರಿಬಲ್ ಫಾಲ್. ಅವಳು ಒಂದಿನ ಒಂದು ದಿವಸ ಭಯಾನಕವಾಗಿ ಮರದಿಂದ ಕೆಳಗೆ ಬಿದ್ದು ಬಿಡ್ತಾಳ ಅನ್ನೋ ಭಯ ಅವರೆಲ್ಲರಿಗೂ ಆಯಿತು. ದ ಔಟ್ಕಮ್ ವಾಸ್ ಡಿಫರೆಂಟ್. ಅವರಿಗೆ ಭಯ ಇತ್ತು, ಆದರೆ ದ ಔಟ್ಕಮ್ ವಾಸ್ ಡಿಫರೆಂಟ್. ದ ರಿಸಲ್ಟ್ ವಾಸ್ ಅ ಡಿಫರೆಂಟ್. ಅವಳು ಬೀಳಲೇ ಇಲ್ಲ, ಅಂತಹ ಪರಿಣಾಮ ಬಂದೇ ಇಲ್ಲ. ಪರಿಣಾಮನೇ ಬೇರೆ ಆಯಿತು. ಏನ್ ಪರಿಣಾಮ ಆಗಿದ್ದು? ವೈಲ್ ವಿ ವೇರ್ ಇನ್ ಅ ಟೌನ್, ರಸ್ಕಿನ್ ಬಾಂಡ್ ತನ್ನ ಕುಟುಂಬದ ಜೊತೆ ಟೌನ್ನಲ್ಲಿದ್ದಾಗ, when the poet's family lived in a town, ಪಟ್ಟಣದಲ್ಲಿ ಅವರ ಕುಟುಂಬ ವಾಸಿಸ್ತಾ ಇದ್ದಾಗ, she climbed a tree. The poet's grandmother climbed a tree. ಅಲ್ಲಿನೂ ಕೂಡ ಬಿಡಲಿಲ್ಲ. ಪಟ್ಟಣದೊಳಗೂ ಕೂಡ ಅವಳು ತನ್ನ ಕೆಲಸ ನಿಲ್ಲಿಸಲಿಲ್ಲ. ಅಲ್ಲಿನೂ ಕೂಡ ಏನ್ ಮಾಡಿದ್ರು? ಒಂದು ಮರವನ್ನ ಹತ್ತಿದ್ಳು. ಅಂಡ್ ಕುಡಂಟ್ ಕಮ್ ಡೌನ್. ಮರ ಹತ್ತಿದ್ಳು, ಆದ್ರೆ ಮರ ಇಳಿಲಿಕ್ಕೆ ಅವಳಿಂದ ಆಗ್ತಾ ಇದ್ದಿದ್ದಿಲ್ಲ. ಜನ ತಿಳ್ಕೊಂಡಿದ್ರು ಮರದಿಂದ ಬೀಳಬಹುದು ಅನ್ನೋ ಭಯ, ಆದರೆ ಮರದಿಂದ ಬೀಳಲಿಲ್ಲ. ಒಂದು ದಿವಸ ಇನ್ ದ ಟೌನ್ ಸಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಸಿ ಕುಡಂಟ್ ಕಮ್ ಡೌನ್. ಪಟ್ಟಣದಲ್ಲಿದ್ದಾಗ ಮರ ಹತ್ತಿದ್ಳು, ಆದರೆ ಮರದಿಂದ ಕೆಳಗೆ ಬರಲಿಕ್ಕೆ ಅವಳಿಂದ ಆಗ್ತಾ ಇದ್ದಿದ್ದಿಲ್ಲ. ಇನ್ನೊಮ್ಮೆ ಥರ್ಡ್ ಸ್ಟಾನ್ಜಾ ಸಮರಿಯನ್ನು ಸ್ವಲ್ಪದ್ರಲ್ಲಿ ತಿಳ್ಕೊಳ್ಳೋಣ ಅಂತೆ. ಸಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್.
ಒಂದಿಲ್ಲ ಒಂದು ಸಲ ಅವಳು ಎಲ್ಲ ಮರಗಳನ್ನು ಹತ್ತಿದ್ಳು. ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಅ ಲವಿಂಗ್ ಬ್ರದರ್. ನೆನ್ಪಿಟ್ಕೊಳ್ಬೇಕು, ಈ ಒಂದು ಗಿಫ್ಟ್ ಅವಳಿಗೆ ಯಾರಿಂದ ಬಂದಿತ್ತು? ಮರ ಹತ್ತತಕ್ಕಂತಹ ಕಲೆ ಅವಳು ಎಲ್ಲಿಂದ ಕಲ್ಕೊಂಡಿದ್ಳು? ಫ್ರಮ್ ಹರ್ ಲವಿಂಗ್ ಬ್ರದರ್, ತನ್ನ ಪ್ರೀತಿಯ ಸಹೋದರನಿಂದ. ವೆನ್ ಶಿ ವಾಸ್ 6, ಅವಳು 6 ವರ್ಷದವಳಿದ್ದಾಗಲೇ ಈ ಒಂದು ನಿಪುಣತೆಯನ್ನು ಹೊಂದಿದ್ಳು. ಬಟ್ ಆದರೆ ಇಟ್ ವಾಸ್ ಫಿಯರ್ಡ್ ಬೈ ಆಲ್, ಎಲ್ಲರಿಗೆ ಇದೊಂದು ಭಯ ಹುಟ್ಟಿಸ್ತಕ್ಕಂಥ ವಿಷಯ. that one day she would have a terrible fall. ಭಯ ಯಾವುದ್ರದ್ದು ಅಂದ್ರೆ ಒನ್ ಡೇ she would have a terrible fall. ಒಂದಿಲ್ಲ ಒಂದು ದಿವಸ ಅವಳು ಮರದಿಂದ ಭಯಾನಕವಾಗಿ ಬಿದ್ದು ಬಿಡ್ತಾಳ, ಆಮೇಲೆ ದೈಹಿಕ ಹಾನಿ ಆಗಬಹುದು ಅನ್ನೋ ಭಯ. ದ ಔಟ್ಕಮ್ ವಾಸ್ ಡಿಫರೆಂಟ್. ಬೆಳಿಲ್ಲ, ಪರಿಣಾಮನೇ ಬೇರೆ ಆಯ್ತು. ವೈಲ್ ವಿ ವೇರ್ ಇನ್ ಟೌನ್, ನಾವೆಲ್ಲರೂ ಆ ಪಟ್ಟಣದಲ್ಲಿದ್ದಾಗ, ಸಿ ಕ್ಲೈಂಬ್ ಅ ಟ್ರೀ, ಅವಳೊಂದು ಮರವನ್ನು ಹತ್ತಿದ್ಳು. ಆ್ಯಂಡ್ ಕುಡಂಟ್ ಕಮ್ ಡೌನ್, ಆದರೆ ಮರದಿಂದ ಅವಳಿಗೆ ಕೆಳಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೆ. ಈ 3 ಪ್ಯಾರಾಗ್ರಾಫ್ನಲ್ಲಿ ಬಂದಿರತಕ್ಕಂತಹ ನ್ಯೂ ವರ್ಡ್ಸ್ ನೀವು ನೋಟ್ಬುಕ್ನಲ್ಲಿ ಬರ್ಕೊಳ್ಬೇಕು. ಈಗ ತಾವೆಲ್ಲರೂ ಆ ನೋಟ್ಬುಕ್ಕನ್ನು ತೆರೀರಿ. ರಫ್ ನೋಟ್ಬುಕ್ನಲ್ಲಿ ನ್ಯೂ ವರ್ಡ್ಸ್ಗಳನ್ನು ಅರ್ಥದ ಜೊತೆ ಬರ್ಕೊಳ್ಬೇಕಾಗಿದೆ. ಜೀನಿಯಸ್ ಅಂದರೆ ಅನ್ಯೂಸುವಲ್ ಎಬಿಲಿಟಿ ಅಥವಾ ಅಸಾಮಾನ್ಯ ಸಾಮರ್ಥ್ಯ. ಸ್ಪ್ರೆಡ್ಡಿಂಗ್, ಸ್ಟ್ರೆಚ್ ಔಟ್ ಅಂದರೆ ಅಗಲವಾಗಿ ಪಸರಿಸಿರ್ತಕ್ಕಂಥದ್ದು. ಬ್ರಾಂಚಸ್, ಪಾರ್ಟ್ಸ್ ಆಫ್ ಅ ಟ್ರೀ, ಗಿಡದ ಟೊಂಗೆಗಳು. ಇನ್ ಅ ಟ್ರೈಸ್, ಕ್ವಿಕ್ಲಿ ಅಂದರೆ ತ್ವರಿತವಾಗಿ. ಗಿಫ್ಟ್, ನಮ್ಮೆಲ್ಲರಿಗೂ ಗೊತ್ತಿದೆ, ಪ್ರೆಸೆಂಟ್ಸ್ ಅಥವಾ ಬ್ಲೆಸ್, ಉಡುಗೊರೆ. ದಾವ್, ಇನ್ಸ್ಪೈಟ್ ಆಫ್, ಆದಾಗ್ಯೂ. ಗ್ರೋ, ಗ್ರೀವ್, ಗ್ರೋನ್. ಈ ವರ್ಬ್ ಫಾರ್ಮ್ ಅನ್ನು ನಾವು ನೆನ್ಪಿಟ್ಕೊಳ್ಬೇಕು. ವರ್ಬ್ ನಂಬರ್ 1 ಗ್ರೋ, ವರ್ಬ್ ನಂಬರ್ 2 ಗ್ರೀವ್, ವರ್ಬ್ ನಂಬರ್ 3 ಗ್ರೋನ್. ಪ್ರೆಸೆಂಟ್ ಫಾರ್ಮ್ ಗ್ರೋ, ಪಾಸ್ಟ್ ಫಾರ್ಮ್ ಗ್ರೀವ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಗ್ರೋನ್. ಗ್ರೇಸ್ಫುಲ್ಲಿ ಅಂದರೆ ರೆಸ್ಪೆಕ್ಟ್ಫುಲ್ಲಿ, ಗೌರವದಿಂದ. ಟೇರಿಬಲ್, ಅನ್ಪ್ಲೀಸೆಂಟ್, ಭಯಂಕರವಾದದ್ದು. ಔಟ್ಕಮ್, ಆಕ್ಚುಯಲ್ಲಿ ಹ್ಯಾಪನ್, ನಿಜವಾಗಿ ಏನು ಸಂಭವಿಸಬೇಕು. ಪರಿಣಾಮ, ಏನು ಪರಿಣಮಿಸಿದೆ ಅನ್ನೋದು. ಈ ಪದ್ಯದಲ್ಲಿ ಬರ್ತಕ್ಕಂತಹ ರೈಮಿಂಗ್ ವರ್ಡ್ಸ್ಗಳನ್ನು ನೋಡೋಣ. ಓಲ್ಡ್, ಟೋಲ್ಡ್, ಓಲ್ಡ್, ಇದು ರೈಮಿಂಗ್ ವರ್ಡ್ಸ್ ಜೋಡಿ. ಗ್ರೇಸ್ಫುಲ್ಲಿ, ಡಿಸ್ಗ್ರೇಸ್ಫುಲ್ಲಿ, ಇದು ರೈಮಿಂಗ್ ವರ್ಡ್ಸ್ ಅದ್ದು ಜೋಡಿ. ಅಗ್ರಿ, ಟ್ರೀ, ಇದು ರೈಮಿಂಗ್ ವರ್ಡ್ಸ್ ಅದ್ದು ಜೋಡಿ ಪದ. ಆಮೇಲೆ ಟೌನ್, ಡೌನ್, ಇದು ಜೋಡಿ ಪದ. ಆಮೇಲೆ ಆಲ್, ಫಾಲ್, ಇಷ್ಟು ರೈಮಿಂಗ್ ವರ್ಡ್ಸ್ಗಳು ಈ ಪದ್ಯದಲ್ಲಿ ಬಂದಿರತಕ್ಕಂಥದ್ದು. ಆಮೇಲೆ ಈ ಪದ್ಯದಲ್ಲಿ ಇನ್ನು ಶಾರ್ಟ್ ಫಾರ್ಮ್ನಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ಒಂದ್ಸಲ ನೋಡೋಣ. ಯು ವುಡ್ ಲೈಕ್, ಯು ವುಡ್ ಲೈಕ್. ಸಿ ವುಡ್ ಬಿ, ಸಿ ಹ್ಯಾಡ್ ದಿಸ್ ಗಿಫ್ಟ್. ಸಿ ವುಡ್ ಲಾವ್, ಐ ವಿಲ್. ಸಿ ವುಡ್ ಹ್ಯಾವ್. ಈ ರೀತಿಯ ಶಾರ್ಟ್ ಫಾರ್ಮ್ ಪ್ರೊನೌನ್ಸಿಯೇಷನ್ ಅನ್ನು ನಾವು ತೆಗಿಬೇಕು.